ANMR ನ್ಯೂಸ್ಗೆ ಸ್ವಾಗತ. ಹನುಮ ಜಯಂತಿ ಪ್ರಯುಕ್ತ ವರದಾದಿ ಬೆಟ್ಟದಲ್ಲಿ ಕಡಲೆಕಾಯಿ ಜಾತ್ರೆ. ಕಡಲೆಕಾಯಿ ಪರಿಷೆ ಮತ್ತು ಹನುಮ ಜಯಂತಿ ಪ್ರಯುಕ್ತ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ವರದಾದಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ವರದಾಂಜನೇಯ ಸ್ವಾಮಿಗೆ ಅರ್ಚಕರಾದ ಶ್ರೀರಾಮ ಸಂಜೀವಾಚಾರ್ಯ ಅವರಿಂದ ವಿಶೇಷ ಅಭಿಷೇಕ, ನಂತರ ಹೂವಿನ ಅಲಂಕಾರ ಹಾಗೂ ವಜ್ರದ ಕಣ್ಣುಗಳಿಂದ ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು. ಹನುಮ ಜಯಂತಿ ಮತ್ತು ಕಡಲೆಕಾಯಿ ಜಾತ್ರೆಯನ್ನು ಕುಮಾರ್ಲ ವೆಂಕಟರತ್ನಮಯ್ಯ ಟ್ರಸ್ಟ್, ಶ್ರೀ ವರದಾದ್ರಿ ವ್ಯಾಯಾಮ ಸೇವಾ ಅಭಿವೃದ್ಧಿ ಟ್ರಸ್ಟ್, ನಗರಸಭಾ ನೀರು ಸರಬರಾಜು ಸಿಬ್ಬಂದಿ ವರ್ಗ, ಪೌರಕಾರ್ಮಿಕರು ಹಾಗೂ ಆಡಳಿತ ವರ್ಗದವರು, ಶ್ರೀ ವರದಾಂಜನೇಯ ಸ್ವಾಮಿ ಅರಣ್ಯ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ NNT ರಸ್ತೆಯಿಂದ ಬೆಟ್ಟದ ತಪ್ಪಲಿನವರೆಗೂ ವಿದ್ಯುತ್ ದೀಪಾಲಂಕಾರ ಅಳವಡಿಸಲಾಗಿತ್ತು. ಬೆಟ್ಟದ ಮೇಲೆ ಇರುವ ದೇವಾಲಯ ಸೇರಿದಂತೆ ವರದಾದ್ರಿ ಬೆಟ್ಟದಲ್ಲೆಲ್ಲ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಇನ್ನು ಬೆಟ್ಟಕ್ಕೆ ಹತ್ತುವ ಮೆಟ್ಟಿಲುಗಳಿಗೆ ವಿಶೇಷ ಬಣ್ಣದ ಜೊತೆಗೆ ಮೆಟ್ಟಲು ಅಕ್ಕಪಕ್ಕ ವಿದ್ಯುತ್ ದೀಪಾಲಂಕಾರ ಸಹ ಏರ್ಪಡಿಸಲಾಗಿತ್ತು. ಶ್ರೀ ವರದಾಂಜನೇಯ ಸ್ವಾಮಿ ವ್ಯಾಯಾಮ ಯುವಕರ ಸಂಘದ ವತಿಯಿಂದ ಗೋದಾ ಪೂಜಾ, ವಿವಿಧ ಸಂಘ ಸಂಸ್ಥೆಗಳಿಂದ ಭಜನಾ ಕಾರ್ಯಕ್ರಮ, ಅಯ್ಯಪ್ಪ ಸ್ವಾಮಿ ಭಕ್ತಗಳಿಂದ ಭಜನೆ, ಪೊಲೀಸ್ ಇಲಾಖೆಯಿಂದ ವಿಶೇಷ ಪೂಜೆ ಸಹ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ದೇವಾಲಯದ ಮುಖಂಡರಾದ ಶಂಕರ್ ರೆಡ್ಡಿ, ರವಿ, ಶ್ರೀನಾಥ್, ಕುಮಾರ್ಲ ರಘು, ಕುಮಾರ್ಲ ಶಿವು ಮತ್ತು ಕುಮಾರ್ಲ ಕುಟುಂಬದವರು, ದೇವಾಲಯದ ಅರ್ಚಕರಾದ ಸಂಜೀವಾಚಾರ್, ವರದಾಚಾರ್, ಪುಂಗ್ನೂರು ನಾರಾಯಣಸ್ವಾಮಿ, ಕಿರಣ್ ಕುಮಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.
ಸ್ವಲ್ಪ ಜಾಗ ಬಿಡಬೇಕಮ್ಮ. ಪ್ರಸಾದ ಬರ್ತದ ನಿಂತ್ಕೊಂಡ್ರೆ ಆಗಲ್ಲ, ಈ ಕಡೆ ಬರಬೇಕು. ಹಲೋ, ಜಾಗ ಬಿಡಬೇಕು. भगवान के सर्वदेश दशाकालेषु अव्याहत पराक्रम नगर जन्मन ಬೆಟ್ಟದ ಮೇಲೆ ವರದಾನಿ ಸ್ವಾಮಿನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಸುಮಾರು 75 ವರ್ಷದಿಂದ ಹನುಮಾನ್ ಜಯಂತಿ ಕಳ್ಳೆಕಾಯಿ ಜಾತ್ರೆ ನಡೀತಿದೆ. ಕೊಮ್ಮರ್ಲ ವೆಂಕಟರತ್ನಯ್ಯ ಅವರು ಜ್ಞಾಪಕವಾಗಿ ಇವರು ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಕಳ್ಳೆಕಾಯಿ ಸೀಸನ್ ಬಂದರೆ ಕಳ್ಳೆಕಾಯಿ ಜಾತ್ರೆ ನಡೀತದೆ. ಆ ಜಾತ್ರೆ ಪ್ರಯುಕ್ತ ಸುಮಾರು ಜನ 10ರಿಂದ 20 ಸಾವಿರ ಜನ ಸೇರ್ತಾರೆ. ಪ್ರತಿದಿನ ದೇವರಿಗೆ ಪೂಜೆ ಇರುತ್ತದೆ, ಒಳಮನೆ ಸೇವೆ ಇರುತ್ತದೆ, ಪ್ರತಿ ಶನಿವಾರ ಅಭಿಷೇಕ ಇರುತ್ತದೆ. ಇಲ್ಲಿ ತುಂಬ ಅಭಿವೃದ್ಧಿ ಆಗಬೇಕಾಗಿದೆ. ಇನ್ನು ರಸ್ತೆ ಆಗಬೇಕು, ಮೆಟ್ಲಾಗಬೇಕು. ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಿ ದೇವಾಲಯ ಅಭಿವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ ಸೇವೆ, 8 ಗಂಟೆಗೆ ಅಭಿಷೇಕ, 12 ಗಂಟೆಗೆ ಮಹಾಮಂಗಳಾರತಿ,
ರಾತ್ರಿ 10 ಗಂಟೆವರೆಗೂ ದರ್ಶನ ಇರುತ್ತದೆ. ಸಂಜೆ 6 ಗಂಟೆಗೆ ಗೋದಾ ಪೂಜೆ, 10 ಗಂಟೆಗೆ ಪೊಲೀಸರ ಪೂಜೆ ಇರುತ್ತದೆ. ಇಲ್ಲಿ ಸುಮಾರು ಇವತ್ತು 10ರಿಂದ 20,000 ಜನ ಸೇರುತ್ತಾರೆ. ರವಿ ಅಂತ ವರದಾಂಜನೇಯ ಸ್ವಾಮಿ ಬೆಟ್ಟ ಚಿಂತಾಮಣಿ. ನಾವು ಚಿಕ್ಕಂದಿರೋದ್ರಿಂದ ನಾವು ಬಂದು ಇಲ್ಲಿ ವ್ಯಾಯಾಮ ಒಂದು ಕಾರ್ಯಕ್ರಮ ಇರುತ್ತೆ ಮಾಡಿಕೊಂಡು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸು ಎಲ್ಲ ಜನರು ನಿತ್ಯ ಅಭಿಷೇಕ ಪೂಜೆಗಳು ನಡೀತಾ ಇರ್ತದೆ. ಯಾರಾದ್ರು ಮೆಟ್ಲು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಸೊ ಯಾರಾದ್ರು ದೇವರಿಗೆ ಕೊಡೋರು ಇಚ್ಛೆ ಇರೋರು ಕಚೇರಿಯಲ್ಲಿ ಸಂಪರ್ಕ ಮಾಡಿ ರಸೀದಿ ಕೊಡೋರು ಕೊಡ್ತೀವಿ. ಜೈ ಶ್ರೀ जय श्रीराम. बुद्धिर्बलं यशोधैर्यं निर्भयत् समरागता वदाद्यं वा प्रवृत्तं च हनुमत् स्मरणात् ಆಂಜನೇಯ ಪ್ರಯುಕ್ತವಾಗಿ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು 80 ವರ್ಷಗಳಿಂದ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಸ್ವಾಮಿಯವರಿಗೆ ಪ್ರಭಾತ ಸೇವೆ, ಪಂಚಾಮೃತ ಅಭಿಷೇಕ, ಪುಣ್ಯಾಹವಾಚನ, ಸುಪ್ರಭಾತ ಸೇವೆ, ಪಂಚಾಮೃತ ಅಭಿಷೇಕ. ವಿಶೇಷವಾಗಿ ಈ ವರ್ಷದಲ್ಲಿ ನವಕಳಶ ಸ್ಥಾಪನೆಯಿಂದ ಒಂದು ಪ್ರಾಯಶ್ಚಿತ್ತದಲ್ಲಿ ಒಂದು ಅದ್ಭುತವಾದ ಒಂದು ಪ್ರಾಯಶ್ಚಿತ್ತವಾಗಿ ನವಕಳಶ ಸ್ಥಾಪನೆಯಿಂದ ದೇವರು ಮಾಡಿದ್ದೀವಿ. ಇನ್ನು ಹುಣ್ಣಿಮೆ ದಿನ ಒಡಮಾನ ಸೇವೆ ಇರುತ್ತೆ, ಪ್ರತಿ ಹುಣ್ಣಿಮೆಗೂ ಇರುತ್ತೆ. ಇನ್ನು ಎಷ್ಟು ದಿನ ಪೂಜೆ ಇರುತ್ತೆ. ಪ್ರತಿ ದಿನ ನಿತ್ಯ ಪೂಜೆ ಇರುತ್ತೆ. ಹುಣ್ಣಿಮೆ ದಿನ ವಿಶೇಷವಾಗಿ ಒಡಮಾನ ಸೇವೆ. ಶ್ರಾವಣ ಮಾಸದಲ್ಲಿ ಲಾಸ್ಟ್ ಶನಿವಾರ ತಿರುಪತಿಯಲ್ಲಿ ನಡೆಯುವಂಥ ಪ್ರತಿ ಶುಕ್ರವಾರ ತಿರುಪತಿಯಲ್ಲಿ ದೇವರಿಗೆ 108 ಕೆಜಿ ಪುಳಿಯೋಗರೆಯಿಂದ ದೇವರಿಗೆ ನೈವೇದ್ಯ ಆಗುತ್ತೆ. ನಮ್ಮ ದೇವಸ್ಥಾನದಲ್ಲಿ ವರ್ಷಕ್ಕೊಂದು ಸತಿ ಶ್ರಾವಣ ಮಾಸದಲ್ಲಿ ಜಾಸ್ತಿ ವಿಜೃಂಭಣೆಯಿಂದ ಮಾಡ್ತಾರೆ.